ಹಾಯ್, ನಾನು ನಿಮ್ಮ ಬಯಲುಸೀಮೆ ಹುಡುಗ ತಿಪ್ಪೇಶ್ ಕನ್ನಡಿಗ ಮಾತಾಡ್ತಿದ್ದೀನಿ. ನಾವಿದ್ದೀವಿ ಈ ದಿನ ಪೇಟಾನಗರದಿಂದ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡಿಗೆ ಹೋಗ್ಬೇಕಂತ ಪ್ರಿಪ್ರೇಷನ್ ಆಗಿ ಕುಟುಂಬ ಸಮೇತ ಹೊರಡ್ತಾ ಇದ್ದೀವಿ. ಹೊರಡೋಕ್ಕಿಂತ ಮುಂಚೆ ನನ್ನ ಮಗ ಆಲ್ರೆಡಿ ರೆಡಿಯಾಗಿದ್ದಾರೆ. ನಾನು ರೆಡಿಯಾಗಿ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಅಥವಾ ನನ್ನ ಮಗ್ಗೆ ತನ್ನ ಮಗಗೆ ಕಣ್ಣಿಗೆ ಕಾಡಿಗೆ ಹಚ್ಚೋದಕ್ಕೆ ನನ್ನ ಧರ್ಮಪತ್ನಿ ರೆಡಿಯಾಗಿದ್ದಾರೆ. ಯಾಕಂದರೆ ಮಗಗೆ ಯಾರು ಕಣ್ಣು ಹಾಕ್ಬಾರ್ದು ಅಂತಂದೇಳಿ ಅಷ್ಟೊಂದು ಕಾಳಜಿ ಮುಖಾಂತರ ರೆಡಿಯಾಗಿ ಅವನ್ನ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಆಗಿದ್ದೀವಿ. ರೆಡಿ ಆದ ತಕ್ಷಣ ನಾವು ನಮ್ಮ ನೆಕ್ಸ್ಟ್ ಒಂದು ಪ್ಲ್ಯಾನ್ ಏನಪ್ಪ ಅಂದರೆ ಸಂಡೇ ಆಗಿರೋದ್ರಿಂದ ತುಂಬ ಲೇಟಾಗಿದ್ವಿ. ಹಾಗಾಗಿ ನಾಷ್ಟ ಮನೆ ಒಳಗಡೆ ರೆಡಿ ಮಾಡೋಕ್ಕಾಗಲಿಲ್ಲ. ನಾವು ಸೀದಾ ಹೋಗಿ ಬಿಗ್ ಮಿಶ್ರ ಪೇಡ ಸಪ್ತಾಪುರದಲ್ಲಿ ಬಾವಿಲಿ ಧಾರವಾಡದಲ್ಲಿರ್ತಕ್ಕಂಥ ಬಿಗ್ ಮಿಶ್ರ ಪೇಡಿಗೆ ಹೋದ್ವಿ. ನನ್ನ ಮಗಳು ಫೇವ್ರೇಟ್ ಏನಪ್ಪ ಅಂತಂದರೆ ಅವಳು ಹೊರಗಡೆ ಹೋದಾಗ ಏನು ತಿಂತಿ ಅಂದರೆ ಇಡ್ಲಿ ತಿಂತೀನಪ್ಪ ಅಂತ ಹೇಳ್ತಾಳೆ. ಹಂಗಾಗಿ ಅವಳಿಗೆ ಏನು ಇಷ್ಟನೋ ಕಾಮನ್ನಾಗಿ ನನ್ನ ಮಗು ಅದೇ ಇಷ್ಟ. ಅವಳಿಗೆ ಏನು ಕೊಡಿಸೋ ಅದು ಅವ್ನು ತಗೊಂಡ್ಲೇಬೇಕು. ಹಾಗಾಗಿ ತಿನ್ನೋದ್ರಿಂದ ಹಿಡಿದು ಯಾವುದಾದ್ರೂ ಒಂದು ವಸ್ತುವಿಂದ ತನಕ ಸಹ ಅದೊಂದು ಕಾಮನ್ನು. ಹಂಗಾಗಿ ಅವಳಿಗೆ ಅದನ್ನೇ ಕೊಡಿಸಿದ್ವಿ, ಅವನಿಗೂ ಅದನ್ನೇ ಕೊಡಿಸಿದ್ವಿ. ಅವಳು ಒಂದು ಪ್ಲೇಟು ಇಡ್ಲಿ ತೊಗೊಂಡ್ಳು, ಅವನು ಒಂದು ಪ್ಲೇಟ್ ಇಡ್ಲಿ ತೊಗೊಂಡ. ಅವನಿಗೆ ಅವ್ರ ತಾಯಿ ತಿನ್ನಿಸಿದ್ರು, ಅವಳಿಗೆ ಅವಳೇ ತಿಂದಳು. ಅದಾದ ತಕ್ಷಣ ನನಗೆ ಟಿಶ್ಯೂ ಬೇಕು ಮುಖ ಒರೆಸ್ಕೊಳಕ್ಕಂತಂದೇಳಿ ಅಲ್ಲೇ ಕೂತ್ಕೊಂಡಿದ್ದಾನೆ. ಟಿಶ್ಯೂ ಖಾಲಿಯಾಗಿದೆ ಅಂತ ಅವರಮ್ಮ ಟಿಶ್ಯೂ ಕೊಟ್ಟ ಮೇಲೆ ಅವನು ಬಾಯಿ ಒರೆಸ್ಕೊಂಡು ಆದಮೇಲೆ ಅವನು ಅಲ್ಲಿಂದ ಜಾಗ ಕದಲಿದ್ದು. ಈ ನಾಷ್ಟ ಮಾಡಿ ಆದ ತಕ್ಷಣ ನಾವು ಹೋದ್ವಿ. ಹುಬ್ಳಿಯಲ್ಲಿ ಇರ್ತಕ್ಕಂಥ ಇನ್ನರ್ ಬೀಟ್ ಮಾಲಲ್ಲಿ ಅದ್ರ ಒಳಗಡೆ ಸ್ಮಾರ್ಟ್ ಬಜಾರ್ಗೆ ಹೋದ್ವಿ. ಸ್ಮಾರ್ಟ್ ಬಜಾರಲ್ಲಿ ನನ್ನ ಹೆಂಡ್ತಿ ಏನು ಬೇಕಂತಂದೇಳಿ ಅವಳು ನೋಡೋಕೆ ಹೋದ್ಲು. ನಾನು ನನ್ನ ಮಕ್ಕಳಿಂದನೇ ಇದ್ದೀನಿ, ಅವ್ರು ಏನೇನು ಮಾಡ್ತಾರೆ ಅಂತಂದೇಳಿ. ನೋಡ್ರಿ, ಅವರು ಒಂದು ಚಪ್ಪಲ್ಲು ಸರ್ಚ್ ಮಾಡ್ತಿದ್ದಾನೆ. ಅವಳು ಶೂ ನೋಡ್ತಿದ್ದಾಳೆ, ಅವನು ಚಪ್ಪಲಿ ನೋಡ್ತಿದ್ದಾನೆ. ಹಾಕ್ಕೊಳಂಗೆ ಬರೋಂಗಿಲ್ಲ, ಆದ್ರೂ ಚಪ್ಪಲಿ ತೊಗೊಳೋದು, ಇದನ್ನು ನನಗೆ ಕೊಡಿಸೋದು, ಆ ಥರ ಹಠ ಮಾಡೋದು. ನೋಡಿ, ಅದನ್ನು ತೊಗೊಂಡೋಗಿ ಕನ್ನಡಿ ಮುಂದೆ ಇಟ್ಟು ಬಂದದು. ಅದಾದಮೇಲೆ ನನಗೆ ಜ್ಯೂಸ್ ಬೇಕಪ್ಪ ಅಂತಂದ. ಜ್ಯೂಸ್ ಬೇಡಪ್ಪ, ಕೂಲ್ಡ್ ಇದೆ, ಕುಡಿಯೋದು ಬೇಡ ಅಂತಂದೇಳಿ ಹೇಳಿದ್ರೆ ಕೇಳೋಂಗಿಲ್ಲ. ಅದಾದಮೇಲೆ ಮತ್ತೆ ಬೇರೆ ಎಲ್ಲೇ ಬಿಸ್ಕೆಟ್ ಬೇಕಂತ ಬಿಸ್ಕೆಟ್ ತೋರಿಸೋದು. ಸಾಕಾಗ್ತದೆ ಕಣ್ರಿ. ಸಣ್ಣ ಮಕ್ಕಳು ಕಟ್ಕೊಂಡು ಎಲ್ಲನ ಹೊರಗಡೆ ಈ ಥರ ಶಾಪಿಂಗಿಗೆ ಅಥವಾ ಬೇರೆ ಏನಾದರೂ ಹೋಗ್ಬಿಟ್ಟಂದರೆ ಅಲ್ಲಿ ಏನು ಕಾಣಿಸುತ್ತೋ ಅದನ್ನೇ ಕೇಳ್ತಾನೆ. ಕೊಡಿಸಿದ್ರೆ ಏನಾದ್ರು ಶೀತ ಆಯ್ತಂದ್ರೆ ನೀವು ಹೊರಗಡೆ ತಿನ್ನಿಸ್ತೀರ, ಅದಕ್ಕೆ ಶೀತ ಆಗುತ್ತೆ, ಜ್ವರ ಬರುತ್ತೆ, ನೆಗಡಿ ಆಗುತ್ತೆ ಅಂತಂದೇಳಿ ಪಕ್ಕದ ಮನೆಯವ್ರು ಅನ್ನೋದು, ಡಾಕ್ಟ್ರ್ ಅನ್ನೋದು, ಯಾರನ್ನ ಹೊರಗಡೆ ಕರ್ಕೊಂಡು ಹೋದಾಗ ಅವ್ರು ಅನ್ನೋದು, ಅವ್ರ ಕಡೆ ಕೇಳಿಸ್ಕೋಬೇಕಾ, ಇವ್ರಿಗೆ ಕೊಡಿಸ್ಬೇಕಾ, ಒಂಥರ ಕನ್ಫ್ಯೂಸಲ್ಲೇ ಇದ್ಬಿಡ್ತೀವಿ ಒಂದೊಂದು ಟೈಮ್. ಸುಮ್ಮನೆ ಓಡಾಡ್ತಾನೆ, ಅದನ್ನು ಮುಟ್ಟೋದು, ಇದನ್ನು ಮುಟ್ಟೋದು, ಅದನ್ನು ಬೇಕನ್ನೋದು, ಇದನ್ನು ಬೇಕನ್ನೋದು. ನೋಡಿ, ಕುಕ್ಕರ್ ಮುಟ್ತಾನೆ. ಆ ಕುಕ್ಕರ್ ಮುಟ್ಟೋ ಅವಶ್ಯಕತೆ ಏನೈತಿ, ಇವನಿಗೆ ಕುಕ್ಕರ್ ಇದ್ದಷ್ಟಿಲ್ಲ, ಕುಕ್ಕರ್ ಬೇಕು, ಅದನ್ನು ಓಪನ್ ಮಾಡಪ್ಪ ಅಂತ ಹೇಳೋದು. ನಮ್ಮ ಅರ್ಧಂಗಿಯವರು ಅವ್ರಿಗೆ ಏನು ಬೇಕು ಅದರಲ್ಲೇ ತಲೆಯರಾಗಿದ್ದಾರೆ. ಮಕ್ಕಳ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಶಾಪಿಂಗ್ ಮಾಲಲ್ಲಿ. ಯಾಕಂದರೆ ಗಂಡ ಇದ್ದಾನಲ್ಲ ನೋಡ್ಕೊಂತಾನಂತಂದೇಳಿ. ಮನೇಲಿ ಸುಮಾರು ಒಂದು 7-8 ಇದ್ದಾವೆ ಸೌಟು, ಚಮಚ, ಅವು ಇವು ಅಂತ. ಆದರೆ ಇದು ಚೆನ್ನಾಗೈತೆ ಕಣಪ್ಪ, ಇದನ್ನು ತೊಗೊಳೋಣ ಅಂತ ಹೇಳೋದು. ಸುಮ್ಮನೆ ಇದು ವೇಸ್ಟ್ ಆಕತ್ತಂದ್ರೆ ಅದು ಯಾಕೆ ವೇಸ್ಟ್ ಆಕತ್ತೆ, ಮನೆ ಒಳಗಡೆ ಸಾಮಾನು ಇದ್ರೆ ಏನಾನ ಆಗುತ್ತೆ, ಮನೆಗೆ ಅಷ್ಟು ಸಾಮಾನು ಮಾಡ್ಬೇಕು, ಇಷ್ಟು ಸಾಮಾನು ಮಾಡ್ಬೇಕಂತೇಳಿ ಅವಳದು. ಅದಾದಮೇಲೆ ನಾವು ಇನ್ನರ್ ಬಿಟ್ ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥ ಶಾಪಿಂಗ್ ಮಾಲಿಗೆ ಬಂದ್ವಿ. ಅಲ್ಲಿ ನಾವು ಸುಮ್ಮನೆ ಫೋಟೋ ತಗೊಳಕ್ಕೆ ಹೋಗ್ಬೇಕಷ್ಟೇ ಹೊರತು ಮಧ್ಯಮ ವರ್ಗದರಲ್ಲಿ ಯಾರು ತೊಗೊಳ್ಬೇಕಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 7,000, 3,000, 4,000, 5,000ದಿಂದ ಸ್ಟಾರ್ಟ್ ಆಗುತ್ತೆ. ಆದರೂ ಅಲ್ಲೆಲ್ಲ ಚೆಸ್ ಅದು ಆಡ್ತಾಯಿದ್ರು ಸಣ್ಣ ಮಕ್ಕಳು ಕರ್ಕೊಂಬಂದು ಅವ್ರ ಪೇರೆಂಟ್ಸ್. ಅಲ್ಲಿ ಒಂದು ಸೆಲ್ಫಿ ತೊಗೊಂಡು ಸೀದಾ ನಾವು ಹೋದ್ವಿ. ಅದ್ರ ಪಕ್ಕದಲ್ಲಿರ್ತಕ್ಕಂಥ ಅದೇ ಗೋಕುಲ್ ರೋಡಲ್ಲಿ ಇರ್ತಕ್ಕಂಥ ಮಾಂಗಲ್ಯ ಶಾಪಿಂಗ್ ಮಾಲ್ಗೆ. ಅಲ್ಲಿ ಯಾಕೆ ಹೋದ್ವಿ ಅಂದರೆ 2 ಡ್ರೆಸ್ ತೊಗೋಬೇಕಂತಂದೇಳಿ ನಮ್ಮ ಧರ್ಮಪತ್ನಿಯವರು ಆರ್ಡ್ರ್ ಮಾಡಿದರು. ಹಂಗಾಗಿ ಅವ್ರಿಗೆ ಡ್ರೆಸ್ ಕೊಡ್ಸೋಕ್ಕೋಸ್ಕರ ಅಲ್ಲಿ ಹೋಗಿವಿ. ಅವಳು ಡ್ರೆಸ್ ತೊಗೊತಾ ಇದ್ದರು. ನಾವು ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ ನನ್ನ ಮಗಗೆ ಕೊಡಿಸಿರ್ತಕ್ಕಂಥ ಬಿಂಗೋ ಮತ್ತು ಮಗಳಿಗೆ ಕುರ್ಕುರೆ ಕೊಡಿಸಿದ್ದೆ. ಅದನ್ನು ತಿಂದ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಸುಮಾರು 1-1.5 ತಾಸು 2 ಡ್ರೆಸ್ ಸೆಲೆಕ್ಟ್ ಮಾಡೋದಕ್ಕೆ ಆಗಿಬಿಡ್ತು. ಅದಾದಮೇಲೆ ಮಧ್ಯಾಹ್ನ ಊಟಕ್ಕಂತ ಅವರು ಚಿಕನ್ ಕಬಾಬ್ ಆಗ ಎಗ್ ರೈಸ್ ತಿನ್ನೋಕೆ ಹೋದರು. ನಾನು ತಿನ್ನಲ್ಲ ಅಂತಂದೇಳಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ US ಪೋಲೋ ಮಾರ್ಕೆಟ್ ಶರ್ಟು ಮತ್ತು ಪ್ಯಾಂಟು ಅಂಗಡಿಗೆ ಹೋದ್ವಿ. ಅಲ್ಲೋಗಿ ನಾನು 2 ಪ್ಯಾಂಟ್ ತೊಗೊಂಡೆ. ಅಲ್ಲಿ ಪ್ಯಾಂಟ್ ತೊಗೋಬೇಕಾದ್ರೆ ಸಾಹೇಬರು, ಪಾಳೆಗಾರ ಸಾಹೇಬರು ಸುಮ್ಮನೆ ಕೂತ್ಕೊಂಡು ರೆಸ್ಟ್ ಮಾಡೋರು. ಅವ್ರು ಹೆಂಗೆ ರೆಸ್ಟ್ ಮಾಡ್ತಾರಂತ ನೀವೇ ನೋಡ್ತಾ ಇದ್ದೀರಾ. ಇದು ಇವತ್ತಿನ ದಿನ ಆಗಿರ್ತಕ್ಕಂಥ ಸ್ಟೋರಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿರೋ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಉಳಿದಿದ್ದು ನಾವು ಮುಂದಿನ ಹೊರಗಡೆ ಹೋಗಿರ್ತಕ್ಕಂಥದ್ದು ಅಥವಾ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.